ಜಾನುವಾರುಗಳನ್ನ ಮಾರಾಟ ಮಾಡಿದ್ದಕ್ಕೆ ಪೊಲೀಸರು ಮನೆಯನ್ನ ಮುಟ್ಟುಗೋಲು ಹಾಕ್ತಾರೆ. ಆದರೆ ಈ ರೀತಿಯಾದಂತಹ ವಿಚಿತ್ರ ಘಟನೆಯೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆದಿದೆ. ಕಾನೂನು ಸುವ್ಯವಸ್ಥೆಯ ಬಗ್ಗೆ ಇಷ್ಟೊಂದು ಕಾಳಜಿ ಇರುವಂತಹ ಜಿಲ್ಲೆಯ ಪೊಲೀಸರಿಗೆ ನಿರಂತರ ದ್ವೇಷ ಭಾಷಣ ಮಾಡುವಂತಹ ಕಲ್ಲಡ್ಕ ಭಟ್ಟನ ಮನೆಯನ್ನ ಮುಟ್ಟುಗೋಲು ಹಾಕಲಿಕ್ಕೆ ಸಾಧ್ಯ. ನವೆಂಬರ್ 4, 2025ರಂದು ಅಕ್ರಮವಾಗಿ ಜಾನುವಾರುಗಳನ್ನ ಕಸಾಯಿಖಾನೆಗೆ ಸಾಗಾಟ ಮಾಡುತ್ತಿದ್ದ ಪ್ರಕರಣವನ್ನ ಬೆಳ್ತಂಗಡಿ ಪೊಲೀಸರು ಪತ್ತೆ ಹಚ್ಚಿದ್ದರು. ಈ ವ್ಯಾಪಾರಿಗಳಿಗೆ ಜಾನುವಾರುಗಳನ್ನ ಮಾರಾಟ ಮಾಡಿದ್ದು ಬೆಳ್ತಂಗಡಿಯ ಪಟ್ರಮೆಗಾಮದ ಜೊಹರಾ ಎಂದು ಗೊತ್ತಾಗಿದ್ದೇ ಆಕೆಯ ವಿರುದ್ಧವೂ ಪೊಲೀಸರು ಪ್ರಕರಣವನ್ನ ದಾಖಲಿಸಿದ್ದರು. ನಂತರ ಅವರ ಮನೆಗೆ ತೆರಳಿ ಅವರ ತಾಯಿಯ ಹೆಸರಿನಲ್ಲಿದ್ದಂತಹ ಮನೆಯನ್ನ ಮುಟ್ಟುಗೋಲು ಹಾಕಿಯೇ ಬಿಟ್ಟರು. ವಿವಿಧ ಸಾಮಾಜಿಕ ಕಾರ್ಯಕರ್ತರು, ಹೋರಾಟಗಾರರು ಇದರ ವಿರುದ್ಧ ಧ್ವನಿ ಎತ್ತಿದಾಗ ಪುತ್ತೂರಿನ ಸಹಾಯ ಆಯುಕ್ತರು ಮಧ್ಯಪ್ರವೇಶಿಸಿದರು. ಮನೆ ಮುಟ್ಟುಗೋಲಿನ ಬಗ್ಗೆ ವಿಚಾರಣೆ ನಡೆಸಿದಂತಹ ಅವರು ಪೊಲೀಸರು ಕಾನೂನು ವ್ಯಾಪ್ತಿಯನ್ನ ಮೀರಿರುವುದು ಮನವರಿಕೆಯಾಗಿ ಮುಟ್ಟುಗೋಲು ಆದೇಶವನ್ನು ರದ್ದುಗೊಳಿಸಿದ್ದಾರೆ. ಇನ್ನು ಪುತ್ತೂರಿನಲ್ಲಿ ಅಕ್ರಮ ಜಾನುವಾರು ಸಾಗಾಟಗಾರನ ಮೇಲೆ ನಡೆದಂತಹ ಶೂಟೌಟ್ ಪ್ರಕರಣ, ಪೊಲೀಸರು ಮಸೀದಿಗೆ ಹೋಗಿ ಗೋಹತ್ಯೆ ಕಾಯ್ದೆಯ ಬಗ್ಗೆ ಮಾತನಾಡುವಂತಹ ವಿಡಿಯೋಗಳು ವೈರಲ್ ಆದವು. ಇದರ ಬಗ್ಗೆಯೂ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾದವು. ಮುಟ್ಟುಗೋಲು ಹಾಕ್ಲಿಕ್ಕೆ, ಜಪ್ತಿ ಮಾಡಲಿಕ್ಕೆ ಆ ಪ್ರಕರಣದ ತನಿಖಾಧಿಕಾರಿಗೆ ಅಧಿಕಾರ ಇದೆ. ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವಂತಹ ಗೋಹತ್ಯೆ ನಿಷೇಧ ಕಾಯ್ದೆಯಂತಹ ಕರಾಳ ಕಾನೂನನ್ನು ಕಾಂಗ್ರೆಸ್ ಸರ್ಕಾರ ತಕ್ಷಣ ಹಿಂದಕ್ಕೆ ಪಡೆಯಬೇಕು. ಇಲ್ಲವೇ ಜಾನುವಾರು ಸಾಕಾಣಿಕೆಯನ್ನೇ ನಿಷೇಧ ಮಾಡಿ ಎಂದು ಸಾಮಾಜಿಕ ಮುಖಂಡರು ಆಗ್ರಹಿಸಿದ್ದಾರೆ.